ಎಲ್ರಿಗೂ ನಮಸ್ಕಾರ. ಹಾಗೆ ನಮ್ಮ ಜ್ಞಾನವನ್ನು ತಿಳಿಸ್ಕೊಟ್ಟಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ಹಾಗೆ ಇಲ್ಲಿ ವೇದಿಕೆ ಮೇಲೆ ನಡೆದಂಥ ಪೂರ್ಣಾನಂದ ಸ್ವಾಮೀಜಿಯವ್ರಿಗೂ ಹಾಗೂ ಹಿರಿಯ ಪಿರಮಿಡ್ ಮಾಸ್ಟರ್ಗಳಿಗೂ ನಾನು ಧನ್ಯವಾದಗಳು ನಡೆಸ್ತೀನಿ. ಹಾಗೆ ಇಲ್ಲಿ ಭಾಗವಹಿಸಿದಂಥ ಆರುವಳ್ಳಿ ಗ್ರಾಮಸ್ಥರೇ ಆಗ್ಬೋದು, ಸುತ್ತಮುತ್ತ ಗ್ರಾಮಸ್ಥರುಗಳಿಗೂ ನಾನು ಧನ್ಯವಾದಗಳು ನಡೆಸ್ತೀನಿ. ಈ ಸರಳ ಮಾರ್ಗ, ಧ್ಯಾನ ಮಾರ್ಗವನ್ನು ತಿಳಿಸ್ಕೊಟ್ಟಂಥ ಬ್ರಹ್ಮಶ್ರೀ ಪಿತಾಮಹ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು. ಏಕೆಂದರೆ ಇವತ್ತು ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂದರೆ ಆ ಪತ್ರಿಜಿಯವರು ಕೊಟ್ಟಂಥ ಸರಳವಾದ ಧ್ಯಾನ. ಆ ಸರಳವಾದ ಧ್ಯಾನದಿಂದ ನಮ್ಮ ಆರೋಗ್ಯವೂ ಚೆನ್ನಾಗಿದೆ, ಮನಸ್ಥಿತಿಯೂ ಚೆನ್ನಾಗಿದೆ. ಸೊ ಜೀವನ ನಡೆಸೋದಕ್ಕೆ ತುಂಬ ಸರಳವಾದ ಮಾರ್ಗವನ್ನು ತಿಳಿಸಿದ್ದಾರೆ. ಇವತ್ತು ಎಷ್ಟೋ ಜನ ದುಃಖ ಪಡ್ತಿದ್ದಾರೆ, ಒಟ್ಟು ಕುಟುಂಬದಲ್ಲಿದ್ದಾರೆ, ಮಕ್ಕಳು ದೂರ ಹೋಗ್ತಾರೆ, ತಂದೆ ತಾಯಿ ಇಬ್ಬರು ಇರ್ತಾರೆ, ಅದರಲ್ಲಿ ಯಾವತ್ತೋ ಒಬ್ಬರು ಜರ್ನಿ ಮುಗಿದ ಮೇಲೆ ಒಬ್ಬರು ಹೊರಟೋಗ್ತಾರೆ, ತುಂಬ ದುಃಖ ಪಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಸಂಸಾರಗಳು ಆ ಥರ ದುಃಖ ಕೊಡ್ತಾ ಇದ್ದಾರೆ. ಅಂಥ ಸ್ಥಿತಿಯಲ್ಲಿ ಸಾರು ಬಂದು ಈ ಧ್ಯಾನವನ್ನು ತಿಳಿಸ್ಕೊಟ್ಟಾಗ ಅತಿ ಸರಳವಾದ ಧ್ಯಾನ ಇದು. ಬೇರೆ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ ಅಷ್ಟಾಂಗ ಮಾರ್ಗದಲ್ಲಿ ಯಮ ನಿಯಮಗಳು ಮತ್ತು ಲಾಸ್ಟಲ್ಲಿ ಧ್ಯಾನವನ್ನು ಇಟ್ಟಿದ್ದಾರೆ. ಸೊ ಯಾರಿಗೂ ಆಚರಣೆ ಮಾಡೋಕ್ಕಾಗಲ್ಲ. ಸೊ ಪತ್ರಿಜಿಯವರು ಬಂದು ಸರಳವಾಗಿ ಫಸ್ಟು ಆಸನದಲ್ಲಿ ಕೂತ್ಕೋ, ಎಷ್ಟೊತ್ತಾಗುತ್ತೋ ಕೂತ್ಕೋ, ಶ್ವಾಸವನ್ನು ಗಮನಿಸು, ಶ್ವಾಸವೇ ನಿನ್ನ ಗುರು ಅಂತ ಹೇಳಿದ್ದಾರೆ. ನಾನೆಂದಿಗೂ ಗುರುವಲ್ಲ ಅಂತ ಪತ್ರಿಜಿಯವರು ಕೂಡ ಘೋಷಣೆ ಮಾಡಿ ಹೇಳಿದ್ದಾರೆ. ಆ ಶ್ವಾಸದ ಜೊತೆಯಲ್ಲಿ ನೀವು ಇದ್ದಾಗ, ಆ ಸಂಧಾನ ಹೊಂದಾಗ ನಿಮಗೆ ಆ ಮನಸ್ಸು ಕೆಲಸ ಮಾಡೋ ಸ್ಥಿತಿಗೆ ಹೋಗ್ತದೆ. ಆಗ ನಮಗೆ ವಿಶ್ವಪುರಾಣ ಶಕ್ತಿ ನಮಗೆ ಪ್ರವೇಶ ಆಗಿ ನಮ್ಮ ಆತ್ಮಶಕ್ತಿ ಕೂಡ ಹೆಚ್ಚು ಮಾಡ್ಕೋಬೋದು. ಅದಕ್ಕೇ ಸರಳವಾಗಿ ಹೇಳಿದ್ದಾರೆ 5 ಇದರಲ್ಲಿ. ಶರೀರ ಆರೋಗ್ಯ, ಧ್ಯಾನದಿಂದ ಶರೀರ ಆರೋಗ್ಯ ಬರುತ್ತೆ, ಹಾಗೂ ಮನಸ್ಸು ನೆಮ್ಮದಿ ಶಾಂತಿ ಬರುತ್ತೆ, ಹಾಗೆ ಬುದ್ಧಿ ವಿಕಾಸಗೊಳ್ಳುತ್ತೆ, ಹಾಗೆ ಆತ್ಮವಿಶ್ವಾಸಗೊಳ್ಳುತ್ತೆ, ಹಾಗೆ ದಿವ್ಯ ದೃಷ್ಟಿ ಶಕ್ತಿಯನ್ನು ನಾವು ಸಂಪಾದನೆ ಮಾಡ್ಬೋದು ಅಂತ ಅತಿ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಈ ಸರಳವಾದ ಧ್ಯಾನ ಮಾರ್ಗವನ್ನು ಯಾವಾಗಲೂ ಇದು ಗ್ರೂಪ್ ಮೆಡಿಟೇಷನ್ ಅಂದರೆ ಸಾಮೂಹಿಕ ಧ್ಯಾನ ಮಾಡ್ತಿದ್ರೆ ಅತಿಯಾದ ಶಕ್ತಿ ನಮಗೆ ಉದ್ಭವ ಆಗುತ್ತೆ. ಒಬ್ಬರೇ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಅದು 3 ಪಟ್ಟು ಹೆಚ್ಚಾಗಿ ನಾವು ಈ ಸಾಮೂಹಿಕ ಧ್ಯಾನದಲ್ಲಿ ಭಾಗವಹಿಸಿದಾಗ ಮಾತ್ರ ಹೆಚ್ಚು ಶಕ್ತಿ ಸಿಗ್ತದೆ. ಹಾಗೆ ಪಿರಮಿಡ್ ಶಕ್ತಿಯನ್ನು ಕೂಡ ಮುಚ್ಚಾಗ ನಾವು ಸರಳವಾಗಿ ಖಾಲಿಯಾಗಿ ಹಾಗೆ ಕೂತ್ಕೊಳ್ಳೋದಕ್ಕಿಂತ ಆ ಪಿರಮಿಡ್ ಶಕ್ತಿಯನ್ನು ಬಳಸ್ಕೊಂಡ್ರೆ ಅದು ಕೂಡ 3 ಪಟ್ಟು ಶಕ್ತಿಯನ್ನು ನಾವು ಸಂಪಾದನೆ ಮಾಡ್ಬೋದು. ಅದಕ್ಕೆ ಸಾರು ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಶಾಕಾರ ಜಗತ್ತು ಇದರಲ್ಲಿ ಭಾಗವಹಿಸಬೇಕಾದ್ರೆ ನಾವು ಯಾವಾಗ ಈ ಶಾಕಾರನ್ನು ನಾವು ಪಾಲನೆ ಮಾಡ್ತೀವೋ ಆಗ ನೀವು ಹೆಚ್ಚಾಗಿ ಫಲಗಳನ್ನು ನಾವೇನು ಹೇಳಿದ್ದೀವೋ ಅದು ಪೂರ್ತಿ ಫಲವನ್ನು ನಾವು ಹೊಂದಬಹುದು ಅಂಥೇಳಿ ಈ 1-2 ಮಾತನ್ನು ತಿಳಿಸ್ಕೊಟ್ಟದು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ರತ್ನ ಮೇಡಮ್ ಅಂದ್ಕೊಂಡ್ರು ನಮ್ಮೂರಲ್ಲಿ ಒಂದು ಯಜ್ಞ ಆಗಬೇಕು ಅಂತೇಳಿ. ಆಯ್ತಾ ಇಲ್ಲ? ಅಷ್ಟೇ, ಗಟ್ಟಿ ಅನ್ಕೋಬೇಕು. ಮೊದಲು ಧ್ಯಾನ ಮಾಡಬೇಕಂದ್ರೆ ಮನೆ ಬಿಡಬೇಕಾಗಿತ್ತು. ಏನು ಬಿಡಬೇಕಾಗಿತ್ತು? ಮನೆ ಬಿಡಬೇಕಾಗಿತ್ತು. ಮನೆ ಬಿಟ್ಟು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಹಿಮಾಲಯಕ್ಕೆ ಹೋಗ್ಬೇಕಾಗಿತ್ತು. ಮನೆ ಬಿಟ್ಟು ಹಿಮಾಲಯಕ್ಕೆ ಹೋಗ್ಬೇಕಾಗಿತ್ತು. ಹಿಮಾಲಯಕ್ಕೆ ಸೀಮಿತ ಆಗಿದ್ದಂಥ ಆ ಧ್ಯಾನವನ್ನು ಬೆಂಗಳೂರು ಗ್ರಾಮಾಂತರ 6 ಹಳ್ಳಿ ಗ್ರಾಮಕ್ಕೆ ತಲುಪೋ ಹಾಗೆ ಮಾಡಿದಾನಂದರೆ ಈ ಮಹಾತ್ಮನ ಒಂದು ಸಂಕಲ್ಪ ಎಷ್ಟು ದೊಡ್ಡದಾಗಿರ್ಬೋದು. ಅದಕ್ಕೆ ಸುಮ್ಮನೆ ಹಿಂಗೆ ಚಪ್ಪಾಳೆ ತಟ್ಟಿದ್ರೆ ಹೆಂಗೆ ನೋಡಿ. ಇಬ್ಬರು ಅನ್ಕೊಂಡ್ರೆ 6 ಹಳ್ಳಿ ಮತ್ತು ಸುತ್ತಮುತ್ತ ಪ್ರದೇಶ ಎಲ್ಲ ಧ್ಯಾನಮಯ ಆಯಿತು. ನಾನು ರತ್ನ ಮೇಡಮ್ಗೆ ಅದೇ ಕೇಳಿದ್ದೆ, ಮೇಡಮ್ ಧ್ಯಾನ ಅಂತೂ ಎಲ್ಲರೂ 150 ಜನ ನಮ್ಮೂರಲ್ಲಿ 6 ಹಳ್ಳಿನಾಗಿ ಇದ್ದಾರೆ ಅಂತ ಅಂದಿದ್ದೀರಾ, ಎಲ್ಲರೂ ಸಸ್ಯಾಹಾರಿಗಳು ಆಗ್ತಾ ಇದ್ದಾರಾ? ಇಲ್ಲ. ಅವರು ಒಂದೇ ಮಾತು ಹೇಳಿದರು, ಧ್ಯಾನಕ್ಕಿಂತ ಜಾಸ್ತಿ ಎಲ್ಲರೂ ಸಸ್ಯಾಹಾರಿಗಳಾಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತೆ. ಜೋರಾಗಿ ಚಪ್ಪಾಳೆ.
ಧ್ಯಾನ ಮಾಡಿದರೆ ಎಷ್ಟು ಶಕ್ತಿ ಬರುತ್ತೋ ಇಷ್ಟು ಬರ್ಬೋದು, ಆದರೆ ಸಸ್ಯಾಹಾರಿ ಆಗಿದ್ರೆ ಇಷ್ಟು ಬರುತ್ತೆ. ಸಸ್ಯಾಹಾರಿ ಆಗಿದೆಯಂದರೆ ನಿನಗೆ ಇಷ್ಟು ಶಕ್ತಿ ಬರುತ್ತೆ. ಪತ್ರಿಜಿ ಗುರುಗಳ ಮುಖ್ಯ ಉದ್ದೇಶವೇ ಎಲ್ಲರಿಗೂ ಸಸ್ಯಾಹಾರದ ಮಹತ್ವವನ್ನು ತಿಳಿಸೋದು. ಅವರು ಯಾವಾಗಲೂ ಹೇಳೋರು, ಈ ಭೂಮಿಯ ಮೇಲೆ ಇರುವಂಥ ಕೊನೆಯ ಮನುಷ್ಯನು ಸಸ್ಯಾಹಾರಿ ಆಗೋವರೆಗೂ ಈ ಒಂದು ಚಳುವಳಿ ಹೀಗೆ ನಡೆಯುತ್ತೆ. ಮುತ್ತುರಾಜ್ ಅವರು ಹೇಳಿದರು PSSM ಅಂತೆ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್. ಅಖಂಡ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟದ ನಂತರ ನಡೆದಂಥ ಒಂದು ಮಹಾನ್ ಚಳುವಳಿ ಯಾವುದಪ್ಪ ಅಂದರೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್. ನೋಡಿ, ಇಬ್ಬರು ಸೇರಿದ್ದಾಗ ಅವ್ರ ಜೊತೆಯಲ್ಲಿ ಸಾರು ಸೇರ್ಕೊಂಡ್ರು. ಸರ್ ನೀವು ಬನ್ನಿ, ನಾ ಅರುಣ ನಾರಾಯಣ ಸ್ವಾಮಿ. ನೋಡಿ, 3 ಜನ ಅಂದ್ಕೊಂಡಿದ್ದಾಗ ಎಷ್ಟು 30 ಹಳ್ಳಿ ಅವ ಈ ಕಡೆ ಸುತ್ತಮುತ್ತ. ಇಲ್ಲಿ ನಾವು ಎಷ್ಟು ಜನ ಇದ್ದೀವಿ? ಸುಮಾರು ಒಂದು 700-800 ಜನ ಇದ್ದೀವ. 700-800 ಜನ ಗಟ್ಟಿ ಅಂದ್ಕೊಂಡ್ರೆ ಕರ್ನಾಟಕ ಧ್ಯಾನ ಕರ್ನಾಟಕ ಆಗೋದಿಲ್ಲ. ಪತ್ರಿಜಿ ಗುರುಗಳು ಎಲ್ಲೋ ಆಂಧ್ರದಲ್ಲಿ ಪ್ರಚಾರವನ್ನು ಮಾಡುತ್ತಾ ಕರ್ನಾಟಕದಲ್ಲಿ ಪಿರಮಿಡ್ ಕಟ್ಟಿದರು. ಆಯ್ತಾ ಇಲ್ಲ? ಪಿರಮಿಡ್ ಪ್ರಪಂಚದಲ್ಲೇ ಧ್ಯಾನಕ್ಕಾಗಿ ನಿರ್ಮಾಣ ಆಗಿರುವಂಥ ಮೊಟ್ಟ ಮೊದಲನೇ ಪಿರಮಿಡ್ಡು ಎಲ್ಲಿ ಆಗಿದೆಯಪ್ಪ ಅಂದರೆ ಅದು ನಮ್ಮ ಕರುನಾಡಲ್ಲೇ ಆಗಿದೆ. ಪತ್ರಿಜಿ ಗುರುಗಳು ನಾವೆಲ್ಲ ಏನು ಅನ್ಕೊತೀವಿ, ಅವರು ಆಂಧ್ರದವರು ಅನ್ಕೊತೀವಿ. ಹೌದಾ ಅಲ್ಲ? ಎಷ್ಟು ಜನ ಅನ್ಕೊತೀರ ಆಂಧ್ರದವರು ಅಂತೇಳಿ? ಕೈ ಎತ್ತಿ ನೋಡಮ್ಮ. ಅವರು ಆಂಧ್ರದವರು ಅಂತ ಎಷ್ಟು ಜನ ಅನ್ಕೊತೀರ? ಯಾರು ಕೈ ಎತ್ತಂಗಿಲ್ಲ. ಅವರು ಮೂಲತಃ ಕನ್ನಡದವರು. ಪತ್ರಿಜಿ ಗುರುಗಳು ಮೂಲತಃ ಕನ್ನಡದವರು. ನಾರ್ತ್ ಕರ್ನಾಟಕ ಕುಷ್ಟಗಿ ಭಾಗದಲ್ಲಿ ಇದ್ದವರು. ಅಂದರೆ ನಮ್ಮ ಜಿಲ್ಲೆ ರಾಯಚೂರು ಜಿಲ್ಲೆ. ಓಕೆ ಮಾಸ್ಟರ್ಸ್, ಅವರ ಒಂದು ಮಿಷನ್ ಅನ್ನೋದು ಏನಿತ್ತಲ್ಲ ಪತ್ರಿಜಿ ಗುರುಗಳದು, ಇವತ್ತು ನೀವೇನು ಆರೋಹಲ್ಲಿಗೆ ತಂದ್ರಲ್ಲ, ಇದೊಂದು ಐತಿಹಾಸಿಕ ದಿನ. ಇವತ್ತಿನ ದಿನ ಇಲ್ಲೇನು ಜ್ಯೋತಿ ಪ್ರಜ್ವಲನೆ ಆಯ್ತಲ್ಲ, ಈ ಜ್ಯೋತಿ ಪ್ರಜ್ವಲನ ಇದು ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಒಂದು ಆರಂಭ. ನಮ್ಮ ಮುಂದಿನ ಕಾರ್ಯಕ್ರಮ ಯಾವುದಪ್ಪ ಅಂದರೆ, ಇವತ್ತಿಗೆ ಸರಿಯಾಗಿ ಮಾಸ್ಟರ್ಸ್ ಎಲ್ಲರ ಕಿವಿ ಇಲ್ಲೇ ಇದೆಯಲ್ಲ, ಆ ಕಡೆ ಈ ಕಡೆ ನೋಡಕ್ಕೆ ಹೋಗ್ಬೇಡಿ. ಇವತ್ತಿಗೆ ಸರಿಯಾಗಿ 60ನೇ ದಿನಕ್ಕೆ ನಾವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಸೇರ್ಕೊಂಡು ಪತ್ರಿಜಿ ಗುರುಗಳ ಒಂದು ಉದ್ದೇಶ ಅನ್ನೋದು ಏನಿತ್ತಲ್ಲ, ಎಲ್ಲರೂ ಬುದ್ಧರಾಗಬೇಕು ಅಂತೇಳಿ ಆ ಬುದ್ಧ ಪೂರ್ಣಿಮಾ ಸಂಭ್ರಮಾಚರಣೆಯನ್ನು ಈ ಆರೋಹಳ್ಳಿಯಲ್ಲಿ ಬೆಳೆಸಿರುವಂಥ ಈ ಒಂದು ಜ್ಯೋತಿಯನ್ನು ಆ ಕಡೆ ಭಾಗದಲ್ಲಿರುವಂಥ ಆರೋಹಳ್ಳಿ ಪಕ್ಕದಲ್ಲಿರುವಂಥ ಮೈತ್ರೇಯ ಮೆಗಾ ಪಿರಮಿಡಲ್ಲಿ ನಾವು ಕರೆಕ್ಟಾಗಿ ಏಪ್ರಿಲ್ 30ನೇ ತಾರೀಕು ಅಂದರೆ ಇವತ್ತಿಗೆ ಸರಿಯಾಗಿ 60ನೇ ದಿನ ನಾವು ಬುದ್ಧ ಪೂರ್ಣಿಮಾ ಸಂಭ್ರಮಾಚರಣೆಗಳನ್ನು ಚಾಲನೆ ಮಾಡ್ಕೊತೀವಿ. ಇಲ್ಲಿ 3 ಜನ ಅಂದ್ಕೊಂಡಿದ್ದಾಗ ಇಷ್ಟು ದೊಡ್ಡ ಯಜ್ಞ ಆಯಿತು. ಒಂದು 700 ಜನ ಅಂದ್ಕೊಂಡ್ರೆ ಬುದ್ಧ ಪೂರ್ಣಿಮಾ ಹೇಗಾಗುತ್ತೆ? ಯೋಚನೆ ಮಾಡಿ. ಹೌದಾ ಅಲ್ಲ? ಅನ್ಕೋಬೇಕಷ್ಟೆ, ಆಗೋಗ್ಬಿಡ್ತು. ಅನ್ಕೊಂಡ್ರೆ ಆಗುತ್ತೆ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.